ಶ್ರೀರಾಮ ಸಮರ್ಥ. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ನಿತ್ಯ ಪ್ರವಚನ. ಸೆಪ್ಟೆಂಬರ್ 13. ಶುದ್ಧ ಭಾವನೆಯ ಹೊರತು ಎಲ್ಲವೂ ವ್ಯರ್ಥ. ಶುದ್ಧ ಭಾವನೆಯ ಹೊರತು ಎಲ್ಲವೂ ವ್ಯರ್ಥ. ಭಗವಂತನಿಗೆ ಶರಣು ಹೋಗುವುದಕ್ಕೆ ದೇಹ, ಬುದ್ಧಿ ಹಾಗೂ ಅಭಿಮಾನಗಳು ಅಡ್ಡ ಬರುತ್ತವೆ. ಪರಿಸ್ಥಿತಿಯು ಅಡ್ಡ ಬರುವುದಿಲ್ಲ. ಪರಿಸ್ಥಿತಿಯು ವ್ಯಸನಕ್ಕೆಲ್ಲಿ ಅಡ್ಡ ಬರುತ್ತದೆ? ಅಭಿಮಾನ ಹೋಗಲು ಉಪಾಯವೆಂದರೆ ಮಾಡಿದ್ದೆಲ್ಲವನ್ನೂ ಭಗವಂತನಿಗೆ ಅರ್ಪಿಸುವುದು. ಅವನೇ ಕರ್ತ, ನಾವು ಏನೂ ಮಾಡುವುದಿಲ್ಲವೆಂಬ ಭಾವನೆ ಹೊಂದಬೇಕು. ಅಂದರೆ ಅಭಿಮಾನವನ್ನು ಭಗವಂತನಿಗೆ ಅರ್ಪಿಸಬೇಕು. ನಾವು ಭಗವಂತನೊಂದಿಗೆ ಯಾವುದಾದರೊಂದು ಕಾರಣದಿಂದ ಸಂಬಂಧ ಜೋಡಿಸಬೇಕು. ಅವನೊಂದಿಗೆ ಮಾತನಾಡಬೇಕು. ಅವನ ನಾಮ ತೆಗೆದುಕೊಳ್ಳಬೇಕು. ನಾಮದಂಥ ಬೇರೆ ನಿಜವಾದ ಸಾಧನೆ ಇರುವುದಿಲ್ಲ. ಕರುವನ್ನು ತೆಗೆದುಕೊಂಡು ಹೋದರೆ ಆಕಳು ತಾನಾಗಿಯೇ ಬೆನ್ನು ಹತ್ತಿ ಬರುತ್ತದೆ. ಅದರಂತೆ ನಾಮ ತೆಗೆದುಕೊಂಡರೆ ಭಗವಂತನು ಅದರ ಹಿಂದೆಯೇ ಬರುತ್ತಾನೆ. ಯಾರಿಗೆ ಒಮ್ಮೆ ನಾಮದ ರುಚಿ ಹತ್ತುತ್ತದೆಯೋ ಅವರಿಗೆ ಪ್ರಪಂಚದ ಭೀತಿ ಎನಿಸುತ್ತದೆ. ವಿಷಯಗಳು ಅವನಿಗೆ ಕಹಿ ಎನಿಸತೊಡಗುತ್ತದೆ. ಭಗವಂತನ ನಾಮದಿಂದ ಸಂಸಾರ ಕೆಡುತ್ತದೆಂದು ಅನ್ನುವುದು ತಪ್ಪಾಗಿರುತ್ತದೆ. ನಾಮ ತೆಗೆದುಕೊಳ್ಳುತ್ತೇವೆಂದು ಕರ್ಮ ಮಾರ್ಗ ಬಿಡಬಾರದು. ಯಾರಿಗೆ ನಾಮದ ರುಚಿ ಹತ್ತುತ್ತದೋ ಅವರ ಕರ್ಮಗಳೇ ಕಳಚಿ ಬೀಳುತ್ತವೆ. ನಾಮದ ಅನುಭವವಾಗುವುದಿಲ್ಲವೆಂದು ಅನ್ನುವುದು ಅಸತ್ಯವಾಗಿರುತ್ತದೆ. ನಾವು ಅದನ್ನು ಎಷ್ಟು ತೆಗೆದುಕೊಳ್ಳಬೇಕೋ ಅಷ್ಟು ತೆಗೆದುಕೊಳ್ಳುವುದಿಲ್ಲ. ನಾಮದಲ್ಲಿ ಪ್ರೇಮ ಬರುವಂತೆ ಮಾಡಬೇಕು. ಹುಟ್ಟಿ ಬಂದದ್ದೇ ನಾಮಕ್ಕಾಗಿ ಅನ್ನುವಂತೆ ಇರಬೇಕು. ಭಗವಂತನು ನಮ್ಮ ನಾಮಸ್ಮರಣೆಯಲ್ಲಿಯೇ ಇರುತ್ತಾನೆ. ಶುದ್ಧ ಭಾವನೆಯ ಹೊರತು ಎಲ್ಲವೂ ವ್ಯರ್ಥವಿರುತ್ತದೆ. ಹಾಗೂ ಭಾವಶುದ್ಧವಾಗುವುದಕ್ಕಾಗಿ ಸತ್ಸಮಾಗಮದ ಹೊರತು ಬೇರೆ ಉಪಾಯವಿಲ್ಲ. ನಾವು ಒಮ್ಮೆ ಅವನವರಾದರೆ ಅವನೇ ಎಲ್ಲ ಉಪಾಯಗಳನ್ನು ಹೇಳುತ್ತಾನೆ. ನಾನು ಇಂಥದೊಂದು ಸಾಧನೆ ಮಾಡುತ್ತೇನೆಂದು ಅನ್ನಬಾರದು. ಹೇ ಪರಮಾತ್ಮನೇ, ನೀನೇ ನನ್ನ ಕೈಯಿಂದ ಮಾಡಿಸಿಕೊಳ್ಳುವವನಿರುತ್ತೀ ಎಂದು ದೃಢವಾದ ಭಾವನೆ ಇರಬೇಕು. ಉದಾಹರಣೆಗೆ, ನಾವು ಒಂದು ವ್ಯಾಪಾರ ಮಾಡಿದೆವು. ಅದಕ್ಕಾಗಿ ಒಬ್ಬನು ನನಗೆ ಬಂಡವಾಳ ಕೊಟ್ಟನು. ಅದರಿಂದ ನಾವು ಆ ಮನುಷ್ಯನನ್ನು ಮರೆಯುವುದಿಲ್ಲ. ಅದರಂತೆ ಯಾವ ಭಗವಂತನು ನಮಗೆ ವಿದ್ಯೆ, ದುಡ್ಡು, ಪ್ರಕೃತಿ ಕೊಟ್ಟಿರುತ್ತಾನೋ ಅವನನ್ನು ಎಂದೂ ಮರೆಯಬಾರದು. ಭಗವಂತನು ಸಹಜ ಸಾಧ್ಯನಿರುತ್ತಾನೆ, ಸುಲಭ ಸಾಧ್ಯನಿರುವುದಿಲ್ಲ. ಸಹಜವಾಗಿ ಯಾವುದು ನಮ್ಮ ಕಡೆಗೆ ಬರುತ್ತದೆಯೋ ಅದು ಸಹಜವಾಗಿರುತ್ತದೆ. ಆದ್ದರಿಂದ ಸಹಜ ಸಾಧ್ಯವೆಂಬುದರ ಅರ್ಥವು ಫಲದ ಅಪೇಕ್ಷೆ ಇಲ್ಲದಿರುವುದು ಅಥವಾ ಕರ್ತವ್ಯದ ಅಭಿಮಾನ ಇಲ್ಲದಿರುವುದೆಂದು ತಿಳಿಯಬೇಕು. ಭಗವಂತನು ನಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇಟ್ಟಿರುತ್ತಾನೆಯೋ ಅದರಲ್ಲಿಯೇ ಸಮಾಧಾನ ಹೊಂದಿ ಅವನ ವಿಸ್ಮರಣೆ ಆಗಗೊಡಬಾರದು. ಯಾರು ತನ್ನಿಂದ ದೂರನಿರುತ್ತಾನೋ ಅವನು ಭಗವಂತನಿಂದ ದೂರನಿರುತ್ತಾನೆ. ಯಾರು ಬಾಹ್ಯ ದೃಷ್ಟಿಯಿಂದ ನೋಡುತ್ತಾರೋ ಅವರಿಗೆ ಭಗವಂತನು ದೂರವಿರುತ್ತಾನೆ. ಯಾರು ಅಂತರಂಗದಿಂದ ನೋಡುತ್ತಾರೋ ಅವರಿಗೆ ಸಮೀಪವಿರುತ್ತಾನೆ. ನಾವು ಮನುಷ್ಯ ಜನ್ಮ ಹೊಂದಿರುವುದೇ ಭಗವಂತನವರಾಗುವ ಲಕ್ಷಣವಾಗಿರುತ್ತದೆ. ಭೋಗ ಹಾಗೂ ದುಃಖಗಳಲ್ಲಿ ಸಮಯವನ್ನು ಕಳೆಯದೆ ಭಗವಂತನ ಕಡೆಗೆ ಲಕ್ಷ್ಯ ಕೊಡಬೇಕು. ಇದೇ ಜನ್ಮದಲ್ಲಿಯೇ ಸುವಿಚಾರ ಹಾಗೂ ಸದ್ಬುದ್ಧಿಯಿಂದ ಭಗವಂತನನ್ನು ನಮ್ಮವನನ್ನಾಗಿ ಮಾಡಿಕೊಳ್ಳುವುದೇ ನಮ್ಮ ನಿಜವಾದ ಕರ್ತವ್ಯವಿರುತ್ತದೆ. ಇದಕ್ಕಾಗಿಯೇ ನಿರಂತರ ಅವನ ಧ್ಯಾನ ಮಾಡಬೇಕು ಹಾಗೂ ಮನಸ್ಸಿನಿಂದ
ಭಗವಂತನ ಸಂಬಂಧವನ್ನು ಜೋಡಿಸಿಕೊಳ್ಳಬೇಕು. ಇದರಂಥ ಬೇರೆ ಸುಲಭ ಉಪಾಯವಿರುವುದಿಲ್ಲ. ಇಂದಿನ ಬೋಧವಚನ: ನಿನ್ನ ನಾಮದಲ್ಲಿ ನನಗೆ ರುಚಿ ಕೊಡೆಂಬುದನ್ನೇ ಭಗವಂತನ ಹತ್ತಿರ ಕೇಳಬೇಕು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.